ಯಾಕೆ ಇಷ್ಟು ದುಃಖದಲ್ಲದಿ? ಯಾಕಪ್ಪ, ನಿನಗೆ ಗೊತ್ತಿಲ್ಲೇನು ಆಕಿ ಸಾಂಬವಿ ಎಲ್ಲ ಸುಳ್ಳು ಬುರ್ಕಿ ಅಂತ? ಎಷ್ಟು ಜನ್ಮದಿಂದ ಗಂಟು ಬಿದ್ಲೋ ಏನೋ. ಎಷ್ಟು ತಣ್ಣಗಿದ್ದ ಮನೆ ಬೆಂಕಿ ಚಿಮ್ಮ ಬೆಟ್ಟ ಆತಲ್ಲಪ್ಪ. ಏನೇನೋ ಅನ್ಕೊಂಡು ಸುಮ್ಮನೆ ಕಷ್ಟಪಡಬೇಡ ಬಿಡವ್ವ. ಏನೇನೋ ಅಂದರೆ ಆಕಿ ಸುಳ್ಳು ಸಾಂಬವಿ ಅಂತ ನೀನು ನಂಬಂಗಿಲ್ಲೇನೋ? ನೋಡವ್ವ, ನಾನು ಸುಳ್ಳು ಹೇಳಿದ್ರು ನೀನು ನಂಬ್ತಿ, ಕರೆವು ಹೇಳಿದ್ರು ನೀನು ನಂಬ್ತಿ. ಹಾಗಾಗಿ ನಾನು ಏನು ಹೇಳಲ್ಲ ಅದ್ರ ಬಗ್ಗೆ. ಅಲ್ಲಪ್ಪ ಜಗಳೂರಪ್ಪ, ಹುಟ್ಟೂರು ಬಿಟ್ಟು ಇಷ್ಟು ದೂರಿಗೆ ಒಂಟಿ ಹೆಣ್ಮಗಳು ಸೊಸೆಯಾಗಿ ಬಂದ್ರೆ ನನ್ನ ಕಾಯೋ ನೀನು ಇಂಥ ಮಾತಾಡ್ಬೋದೇನಪ್ಪ? ಲೋಕ ಕಾಯೋ ನೀನೇ ನಮಗೆ ಧೈರ್ಯ ತುಂಬಬೇಕಪ್ಪ. ಹಿಂಗೆ ನೀವ ದೂರ ತಳ್ಳಿದ್ರೆ ದ್ಯಾವ್ರ ಮೇಲಿನ ನಂಬಿಕೆನೇ ಹೋಗ್ತತೆ. ದ್ಯಾವ್ರ ಮೇಲಿನ ನಂಬಿಕೆ ಕಳ್ಕೊಂಡ ಮೇಲೆ ನಾವು ಉಸಿರಾಡ್ಕೊಂಡಿದ್ದು ಮಾಡೋದೇನೈತೆ? ಆತು ಬಿಡು, ಹುಡ್ಸಿದ ದೇವರಾದ ನೀನೇ ನಾನು ಅದೀನಿ ಅಂತಿಲ್ಲ, ನಂಬಿದ ಹಿರಿಯರು ಹೋಗು ಅನ್ನಕತ್ತಾರ. ಅವ್ವ, ನೀನು ಇಂಥ ಮಾತಾಡಿದ್ರ ಉಸಿರು ನಂದು ಹೋಗ್ತತೆ. ನೋಡವ್ವ, ವಸ್ತಿ ಅಂದ್ರೆ ಏನು ಗೊತ್ತಾ? ಒಬ್ರು ಮೈಯಾಗ ಇನ್ನೊಬ್ರು ಆತ್ಮ ಬಂದರು ಮನೆ ಮಾಡೋದು. ಈ ನೆಲದ ಮೇಲೆ ಇಂಥವು ಎಸಾಕೊಂದು ಆಗಿ ಹೋಗ್ಯಾವ. ಹಿಂದ್ಲೋರು ಇದನ್ನ ಪರಕಾಯ ಪ್ರವೇಶ ಅಂತಿದ್ರು. ಅದು ಏನಾನ ಅನ್ಕೊಳ್ಳಿ, ನನ್ನ ಗಂಡನ ಮೈಯಾಗ ಯಾಕೆ ಆಗ್ಬೇಕದು? ಅವ್ವ, ಎಂಥ ದೊಡ್ಡವರು ಎಂತೆಂಥ ಸಣ್ಣವ್ರ ಮೈಯಾಗ ಬಂದು ಲೋಕ ಕಲ್ಯಾಣ ಮಾಡ್ಯಾರ ಗೊತ್ತಾ? ಯೋಗಿ ಶಂಕರಾಚಾರ್ಯರು ಒಬ್ಬ ಸತ್ತ ರಾಜನ ಮೈ ಹೊಕ್ಕು ಲೌಕಿಕದವರು ಪಡ ಕಷ್ಟ ಸುಖಗಳನ್ನು ತಿಳ್ಕೊಂಡು ತಮ್ಮ ಜ್ಞಾನ ಹೆಚ್ಚಿಕೊಂಡ್ರು. ಮುಂದೆ ಆ ಜ್ಞಾನದಿಂದ ಧರ್ಮನ, ಅದ್ವೈತ ಸಿದ್ಧಾಂತನ, ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಹೇಳಿ ಮಂದಿಗೆ ಬೆಳಕಾದರು. ವಿಕ್ರಮ್ ಬೇತಾಳರ ಕಥೆಗಳು ಬರ್ತಾವಲ್ಲ, ಅದ್ರಾಗ ಆ ವಿಕ್ರಮ್ ರಾಜಗೂ ಪರಕಾಯ ಪ್ರವೇಶ ಗೊತ್ತಿತ್ತು. ಪುರಾಣ ಪುಣ್ಯ ಕಥೆಗಳಾಗಂತೂ ಸಣ್ಣವ್ರ ಕೈಯಿಂದ ದೊಡ್ಡ ಕೆಲಸಗಳು ಆಗೋ ಎಲ್ಲ ಪವಾಡಗಳಿಗೂ ಈ ಪರಕಾಯ ಪ್ರವೇಶನ ಕಾರಣವ. ಯಾರ್ದಾದ್ರೂ ಮೈಯಾಗ ಬಂದು ಎಲ್ಲ ಆಟ ಆಡಿಸ್ತಿರ್ತಾರ. ಎಲ್ಲ ಶಿವನಿಚ್ಛೆ. ಆ ಸಾಂಬವಿ ಈತನ ಮೈಯಾಗ ಬಂದು ತಿಳ್ಕೊಳ್ಳೋದೇನೈತೆ? ಇದರಿಂದ ಲೋಕ ಕಲ್ಯಾಣ ಮಾಡೋದು ಇಲ್ಲೇನೈತಪ್ಪ? ಸಾಂಬವಿ ಮನ್ಸನ್ನ ಯಾರು ಬಲ್ಲಾರವು? ಇವಾಗ ಪ್ರಶ್ನೆ ಏನಂದ್ರ, ಆತನ ಮೈಯಾಗ ಏನು ಆಗಕತ್ತೈತೆ ಅಂತ ಹೇಳಕತ್ತಾನೋ ಅದು ಸುಳ್ಳ ಕರೇವ ಅಂತ ತಿಳ್ಕೊಬೇಕು. ಜಗಳೂರಪ್ಪ, ಹಿಂಗೆ ಅಂತೀನಿ ಅಂತ ಬೇಸರ ಆಗ್ಬೇಡ. ಆತ್ಮನ ಇಲ್ಲ ಅಂದ್ರೆ ಮೈಗೆ ಏನು ನೆನಪಿರ್ತತೆ? ನೀನು ಹೇಳೋದು ಕರೆ, ಆದ್ರಿಲ್ಲ ಈಗ ಇದ್ರಿಲ್ಲ ಬಿಡಪ್ಪ. ಇದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತೈತಿ. ನೋಡ ಮಟ್ಟ ನೋಡ್ತೀನಿ, ಆಮೇಲೆ ಮಾಡಿ ತೋರಿಸ್ತೀನಿ.